ಹೋಗ್ತಿದೆ. ಮೈಸೂರು ಅರಮನೆ ನೋಡೋ ಮುಂಚೆ ಮೈಸೂರದ್ದು ಕೆಲವು ಚರಿತ್ರೆ ನಾವು ತಿಳ್ಕೊಳ್ಳೋಣ. ಫೈನಲಿ 1 ಗಂಟೆ ನಡೆದಿದ್ಮೇಲೆ ಚಾಮುಂಡಿನಗರ ಬೆಟ್ಟಕ್ಕೆ ಬಂದುಬಿಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಕನ್ಯಾಕುಮಾರಿ ಟು ಕಾಶ್ಮೀರ್ ಟ್ರಿಪ್ನಲ್ಲಿ ಡೇ 9 ಆಗ್ತಿದೆ. ಈಗ ಪ್ರೆಸೆಂಟ್ ನಾನು ಎಲ್ಲಿದ್ದೀನಿ ಅಂದರೆ ಮೈಸೂರು ಡಾರ್ಮೆಂಟ್ರಿ ಕಡೆ ಬಂದಿದ್ದೀನಿ. VRS ನಿನ್ನೆ ರಾತ್ರಿ ಇಲ್ಲೇ ಮಲ್ಕೊಂಡಿದ್ದು ನಾನು. ಈಗ ಬನ್ನಿ ಮೈಸೂರನ್ನ ಸುತ್ತಾಡ್ಕೊತ ಎಕ್ಸ್ಪ್ಲೋರ್ ಮಾಡೋಣ. ಮೇನು ಮೈಸೂರು ಅರಮನೆನ ಮಿಸ್ ಮಾಡಬಾರ್ದು. ಮೈಸೂರಿಗೆ ಬಂದರೆ ಅದಕ್ಕೆ ನಾನು ಅಲ್ಲಿಗೆ ಹೋಗ್ತಿರೋದು. ಬನ್ನಿ ನೋಡೋಣ. ಡಾರ್ಮೆಂಟ್ರಿ ಕಡೆಯಿಂದ ಮೈಸೂರು ಅರಮನೆ ನೋಡೋಕ್ಕೆ 2.3 ಕಿಲೋಮೀಟರ್ ಇದೆ. ನಾನು ನಡ್ಕೊತೇ ಹೋಗ್ತಿದ್ದೀನಿ. ಯಾವುದೋ ಒಂದು ಆಟೋ ನಾನು ತೊಗೊತಾ ಇಲ್ಲ. ಬೆಳಗ್ಗಿನಿಂದ ನಾನು ಏನು ತಿಂದಿಲ್ಲ. ಇವಾಗ ಟೈಮ್ ಬಂದು 12:30 ಆಗ್ತಿದೆ. ಈಗ ಮಧ್ಯಾಹ್ನ ಊಟ ತಿಂದು ನಾವು ಪ್ಯಾಲೇಸ್ ನೋಡೋಣ ಬನ್ನಿ. ಇಲ್ಲಿ ನೋಡ್ಕೊಂಡ್ರೆ ಆಟೋಸ್ ಎಲ್ಲ ಲೈನಾಗ ನಿಂತ್ಕೊತಿತ್ತು. ಅಲ್ಲಿ ನೋಡ್ಕೊರಿ ಮುಂದೆ ಕಾಣ್ತಿದ್ದಲ್ಲ, ಅದೆಲ್ಲ ಪ್ರೀಪೇಯ್ಡ್ ಆಟೋಗಳು ಅಂತಾರೆ. ಇದು ಬಂದು ಆಫೀಸ್ ಅಲ್ಲಿ ಮುಂದೆ ಇದೆ. ಇಲ್ಲಿ ಆ ಏರಿಯಾಕ್ಕೆ ಹೋಗಿ ಆ ಏರಿಯಾಕ್ಕೆ ನೀವು ಫಿಕ್ಸ್ಡ್ ಡೆಪಾಸಿಟ್ ಮಾಡಿದರೆ ಸಾಕು. ನೀವು ಬಾರ್ಗಿನಿಂಗ್ ಮಾಡೋ ಅವಶ್ಯಕತೆಯೇ ಇಲ್ಲ ಆಟೋ ಡ್ರೈವರಿಗೆ. ಇದೆಲ್ಲ ಗೋರ್ಮೆಂಟ್ ಅವರು ನಡೆಸ್ತಿದ್ದಾರೆ. ಬಸ್ ಸ್ಟ್ಯಾಂಡ್ ಎದುರುಗಡೆ ನನಗೊಂದು ಹೋಟೆಲ್ ಸಿಕ್ಕಿದೆ. ಬನ್ನಿ ಒಂದು ಮಸಾಲ ದೋಸೆ ಆರ್ಡ್ರ್ ಮಾಡಿ ತಿನ್ನೋಣ. ಮೈಸೂರು ಟೇಸ್ಟ್ ಹೆಂಗಿರುತ್ತಂತ ನೋಡೋಣ. ಈ ಗ್ಯಾಸ್ನಿಂದ ತುಂಬ ತೊಂದರೆ ಆಗ್ತಿದೆ ಪಬ್ಲಿಕ್ಗೆ. ನಾನು ದೋಸೆ ಆರ್ಡ್ರ್ ಮಾಡಿದರೆ ದೋಸೆ ಇಲ್ಲ ಅಂತ ಹೇಳ್ತಿದ್ದಾರೆ. ಇಡ್ಲಿ ಒಂದೇ ಇದೆ ಅಂತ. ಬನ್ನಿ ಇಡ್ಲಿ ಒಂದೇ ತಿನ್ನೋಣ. ಫೈನಲಿಗೆ ನಮಗೆ ಇಡ್ಲಿ ಬಂದಿದೆ, ರವೆ ಇಡ್ಲಿ. ರವೆ ಮೇಲೆ ನೋಡಿದರೆ ಕ್ಯಾರೆಟ್ ಲೇಯರ್ ಹಾಕಿದ್ದಾರೆ ಮತ್ತು ಒಂದು ಪಿಸ್ತಾ ಹಾಕಿದ್ದಾರೆ ನೋಡಿ. ಇದು ನಾನು ತಿಂದಿದ ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಅದ್ಭುತವಾದ ಇಡ್ಲಿ ತಿಂದಿದ ಮೇಲೆ ಈಗ ನಾವು ಮೈಸೂರು ಅರಮನೆ ನೋಡೋಕ್ಕೆ ಹೋಗ್ತಿದ್ದೀವಿ. ಇಡ್ಲಿ ಬಂದು ಕಾಸ್ಟ್ 60 ರೂಪಾಯಿ ಆಗಿದೆ. ಮೈಸೂರು ಅರಮನೆ ನೋಡೋ ಮುಂಚೆ ಮೈಸೂರದ್ದು ಕೆಲವು ಚರಿತ್ರೆ ನಾವು ತಿಳ್ಕೊಳ್ಳೋಣ. 1973ವರೆಗೂ ನಮ್ಮ ಕರ್ನಾಟಕ ಮೈಸೂರು ಅಂತ ಕರೀತಿದ್ರು. ಮೊದಲು ರೈಲ್ವೆ ಸ್ಟೇಷನ್ ಆಗಿದ್ದು ಮೈಸೂರಿನಲ್ಲಿ, ಮೊದಲು ಲೇಡೀಸ್ ಹಾಸ್ಟೆಲ್ ಆಗಿತ್ತು ಮೈಸೂರಿನಲ್ಲಿ, ಮೊದಲು ರೇಡಿಯೋ ಸ್ಟೇಷನ್ ಆಗಿತ್ತು ಮೈಸೂರಿನಲ್ಲಿ, ಮೊದಲು ಝೂ ಆಗಿತ್ತು ಮೈಸೂರಿನಲ್ಲಿ. ಈ ಥರ ಅನೇಕ ವಿಷಯ ನಾವು ಮೈಸೂರಿನಲ್ಲಿ ನೋಡ್ಬೋದು. ಈ ಥರ ಗ್ರೇಟ್ ಮೈಸೂರನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ತುಂಬ ಸಂತೋಷ ಆಗ್ತಿದೆ. ನನ್ನ ಜೊತೆ ಬನ್ನಿ, ನೀವು ಆ ಗ್ರೇಟ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಲೆಟ್ಸ್ ಗೋ. ಮೈಸೂರಿಗೆ ಸ್ವಚ್ಛ ಭಾರತ್ ಅಂತ 3 ಸಾರಿ ಅವಾರ್ಡ್ ಸಿಕ್ಕಿದೆ. ನೋಡಿದರೆ ನನ್ನ ಕಣ್ಣಿಗೆ ಅಷ್ಟೊಂದು ಕ್ಲೀನಾಗಿ ಕಾಣ್ತಾ ಇಲ್ಲ. ಜನರು ಸಿಕ್ಕಾಪಟ್ಟೆ ಇಲ್ಲಿ ಕಸ ಹಾಕ್ತಿದ್ದಾರೆ. ಅವರಿಗೆ ಆದಷ್ಟು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಮನೆಗೆ ಏನೇನು ಕಸ ಹಾಕಿದರೆ ನಾವು ಸುಮ್ಮನೆ ಇರ್ತೀವ, ಕ್ಲೀನ್ ಮಾಡ್ತೀವಲ್ಲ, ಹಂಗೆ ಹೊರಗಡೆಗನ ಇದು ನಮ್ಮ ಮನೆ ಇದ್ದಂಗೆ ನಾವು ಕ್ಲೀನ್ ಮಾಡ್ಕೋಬೇಕು. ಆದಷ್ಟು ಗಲೀಜು ಮಾಡಿದರೆ ನಮ್ಮ ಭಾರತನ ನಾವೇ ಕೆಡಿಸ್ತಿದ್ವಿ ಅಂತ ನನಗೆ ಅನಿಸ್ತಿದೆ. ಇಲ್ಲಿನಿಂದ ಶುರುವಾಯಿತು ಒಂದೊಂದು ಅಂಗಡಿ. ನಾವು ಮೇನ್ ಗೇಟ್ನಿಂದ ಹೋಗ್ತಾ ಇಲ್ಲ, ಸೈಡ್ ಗೇಟ್ನಿಂದ ಹೋಗ್ತಿದ್ದೀವಿ. ಬನ್ನಿ, ಇಲ್ಲಿನಿಂದ ಮುಂದೆನೇ ಇದೆ ಸೈಡ್ ಗೇಟು. ಫೈನಲಿ ನಾವು ಸೈಡ್ ಗೇಟಿಗೆ ಬಂದುಬಿಟ್ಟಿವಿ. ಇಲ್ಲಿ ಅಷ್ಟೊಂದು ಕ್ರೌಡ್ ಆಗಿಲ್ಲ. ನಾವು ಬನ್ನಿ ಪಟ್ ಅಂತ ಟಿಕೆಟನ್ನು ತಗೊಂಡು ಒಳಗಡೆ ಹೋಗೋಣ. ಫೈನಲಿ ನಾನು ಒಳಗಡೆ ಬಂದಿದ್ದೀನಿ. 150 ರೂಪಾಯಿ ಎಂಟ್ರಿ ಟಿಕೆಟ್ ಆಗಿದೆ. ನನ್ನ ಕ್ಯಾಮ್ರಾ ಬಂದು ಇಟ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಕ್ಯಾಮ್ರಾ ಅಲೋ ಮಾಡಿಲ್ಲ ಒಳಗಡೆ. ನಾನು ಅದಕ್ಕೆ ಇಲ್ಲಿನಿಂದ ನನ್ನ ವಾಯ್ಸ್ ಸ್ವಲ್ಪ ಶಾರ್ಡ್ ಆಗಿ ಕಾಣುತ್ತೆ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ನನ್ನ ಮೊಬೈಲ್ನಲ್ಲಿ ಏನೋ ಪ್ರೋಗ್ರಾಮ್ ನಡೀತಿದೆ. ಪ್ರೋಗ್ರಾಮ್ಗೆ ರೆಡಿ ಆಗ್ತಿದೆ ಎಲ್ಲ. ಇಲ್ಲಿನಿಂದ ಮೇನ್ ಗೇಟ್ ನೋಡ್ಬೋದು. ಹಂಗೆ ಈ ಕಡೆ ನೋಡ್ಕೊಂಡ್ರೆ ಇದು ಸೈಡ್ ಗೇಟ್. ನಾವು ಬಂದಿದ್ದು ಸೈಡ್ ಗೇಟ್ನಿಂದ ಒಳಗಡೆ ಬಂದಿವಿ. ಹಂಗೆ ಇಲ್ಲಿನಿಂದ ನಾವು ಹೋಗ್ಬೇಕು. ಯಾವ ಕಡೆ ಹೋಗ್ಬೇಕಂತ ನನಗೆ ಐಡಿಯಾ ಇಲ್ಲ. ಹಿಂಗೆ ಹೋಗ್ಬೇಕು. ಇಲ್ಲಿ ಯಾರು ಹೋಗ್ತಾ ಏನೋ ಇಲ್ಲ. ಸರಿ, ನಾವು ರಾಂಗ್ ರೂಟಿಗೆ ಬಂದಿವೇನೋ. ಬನ್ನಿ ಕೇಳೋಣ. ಫೈನಲ್ ಆಗಿ ಸಿಕ್ಕಿದೆ ಒಳಗೆ ಎಂಟ್ರಿ ಮಾಡೋಕ್ಕೆ ಜಾಗ. ಒಳಗಡೆ ಎಂಟ್ರಿ ಆಗ್ತಿದ್ದೀವಿ. ನೋಡಿ ಹೆಂಗೆ ಕಾಣ್ತಿದೆ. ಒಳಗಡೆ ಮ್ಯೂಸಿಯಂ ಹಂಗೆ ಮಾಡಿದ್ದಾರೆ. ಇಲ್ಲಿ ನೋಡಿದರೆ ಆರ್ಕಿಟೆಕ್ಚರ್ ತುಂಬ ಅದ್ಭುತವಾಗಿದೆ. ನೋಡಿ, ಎಲಿಫೆಂಟ್, ಇಲ್ಲೊಂದು ಎಲಿಫೆಂಟ್, ಇಲ್ಲೊಂದು ಎಲಿಫೆಂಟ್. ಹಾಗೆ ನೋಡಿ ಒಳಗಡೆ ಹೋಗ್ತಾ ಇರುವಾಗ ಹಳೇ ಕಾಲದಲ್ಲಿ ರಾಜರು ಕೋಟೆಯಲ್ಲಿ ಹೋಗ್ತಾ ಫೀಲಿಂಗ್ ನನಗೆ ಬರ್ತಾ ಇದೆ. ಇವಾಗ ಪೇಂಟಿಂಗ್ ಎಲ್ಲ ನೋಡಿ ಹಿಂಗೆ ರಿಯಲ್ ಅಂತ ಕಾಣ್ತಿದೆ. ಇದೇ ಮೇನ್ ಹಾಲ್ ಅಂತ ಅನಿಸ್ತಿದೆ. ಬ್ರಹ್ಮಾಂಡವಾಗಿ ಇದೆ.
ನೋಡಿ ಒಂದೊಂದು ಬಾಗಿಲು ಹೆಂಗಿದೆ ನೋಡಿ ಇಲ್ಲಿ. ಆ ಕಾಲದಲ್ಲಿ ಫೆಸ್ಟಿವಲ್ ಯಾವ ಥರ ನಡೆಯುತ್ತೆ ಅಂತ ಒಂದು ಪೇಂಟಿಂಗ್ ಆಗಿ ತೋರಿಸ್ತಿದಾರ. ಇಲ್ಲಿ ನೋಡ್ಕೊಂಡ್ರೆ ಬ್ರಿಟಿಷ್ ಅವರನ್ನ ಫ್ರೇಮ್ ಮಾಡಿದ್ದಾರೆ. ಒಂದೊಂದು ಪೇಂಟ್ ನೋಡ್ತಾ ಇದ್ರೆ ಹಂಗೆ ನನಗೆ ರಿಯಲ್ ಹಂಗೆ ಕಾಣಿಸ್ತಿದೆ. ಆ ಕಾಲದಲ್ಲಿ ಪೇಂಟರ್ಸ್ ಇಷ್ಟು ಟ್ಯಾಲೆಂಟ್ ಆಗಿ ಇದ್ದಾರೆ ಅಂದರೆ ನಂಬಕ್ಕಾಗ್ತಿಲ್ಲ. ಈ ಪೆಟ್ಟಿಗೆ ಎಲ್ಲ ಬಂಗಾರ, ಬೆಳ್ಳಿ, ವಜ್ರ, ವೈಢೂರ್ಯ ಒಂದು ಕಾಲದಲ್ಲಿ ತುಂಬ ಇರ್ತಿತ್ತು. ಈ ಗಾಡಿ ಎಲ್ಲ ಆ ಕಾಲದಲ್ಲಿರುವ ಕಾರುಗಳು. ಇಂದಿಗೂ ಈ ಗಾಡಿ ಹೊರಗಡೆ ನೋಡ್ಬೋದು. ನಾನು ಆದಷ್ಟು ಸಿಕ್ಕಿದ್ರೆ ನಾನು ನಿಮಗೆ ಕ್ಯಾಪ್ಚರ್ ಮಾಡ್ತೀನಿ. ಅದನ್ನ ನೋಡ್ಕೊಂಡ್ರೆ ರಾಜವ್ರದ್ದು ಕುರ್ಚಿ ಕಾಣುತ್ತೆ, ಆದರೆ ಆ ಕುರ್ಚಿ ಅಷ್ಟೊಂದು ಕ್ಲೀನ್ ಆಗಿಲ್ಲ. ಒಂದೊಂದು ಕಾಲದಲ್ಲಿ ರಾಜರು ಆ ಕುರ್ಚಿನಲ್ಲಿ ಕುಂತು ರಾಜ್ಯನ ಆಳ್ತಿದ್ರು. ಇಲ್ಲಿ ಮೇಲೆ ನೋಡ್ಕೊಂಡ್ರೆ ಒಂದೊಂದು ಡಿಸೈನ್ ಆಗಿ ಒಂದೊಂದು ನೋಡ್ಬೋದು ಅನಿಮಲ್ಸು. ಯಾಕಂದರೆ ತುಂಬ ಡೋರ್ಸ್ ಎಲ್ಲ ನಾವು ನೋಡ್ಬೋದು. ಎಲ್ಲ ಡೋರಿಗೆ ಲಾಕ್ ಎಲ್ಲ ಹಾಕಿದ್ದಾರೆ. ಒಂದೊಂದು ಡೋರ್ ಹಿಂದೆಗಡೆ ಏನಿರ್ಬೋದು ಅಂತ ನೀವು ಗೆಸ್ ಮಾಡಿ. ಇಲ್ಲಿ ನನಗೊಂದು ಅನ್ನಿಸ್ತಿದೆ, ಯಾರನ್ನ ನನಗೆ ಪಾರ್ಟ್ನರ್ ಇದ್ದರೆ ನನಗೆ ಪಿಕ್ಚರ್ಸ್ ತೆಗೆಯೋದು ತುಂಬ ಅದ್ಭುತವಾಗಿರುತ್ತೆ ಅಂತ ಇವಾಗ ನಾನು ಫೀಲ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಂಡ್ರೆ ನಮ್ಮ ಹಿಂದೂ ದೇವರದು ಮೂರ್ತಿಯಲ್ಲೂ ತುಂಬ ಇದೆ. ಆ ಕಾಲದಲ್ಲಿ ಕಾರ್ಸ್ ನೋಡ್ಬೋದು ಇಲ್ಲಿ. ಹಂಗೆ ಈ ಕಡೆ ನೋಡ್ಕೊಂಡ್ರೆ ಬೀರಂಗಿ ನೋಡ್ಬೋದು. ಇಲ್ಲಿ ಎಷ್ಟೊಂದಿದೆ ನೋಡಿ. ಇಲ್ಲೊಂದು ಮಿರರ್ ಇದೆ, ನಾವು ನೋಡೋಣ. ಹಂಗೆ ಇಲ್ಲಿಂದ ನೋಡ್ಕೊಂಡ್ ಬಂದಿದ್ರೆ ನಮಗೆ ಗ್ರೇಟ್ ಮೈಸೂರು ರಾಜ ಅವರು ಕಾಣ್ತಾರೆ. ಅವರೇ ಕೃಷ್ಣರಾಜ ಅವರು. ಎಷ್ಟು ಮೇಲೆ ಡ್ರಾಯಿಂಗ್ ಮಾಡಿದ್ದಾರೆ ಅಂದರೆ ಲೆಕ್ಕ ಮಾಡಿದವರು ಎಷ್ಟು ಕಷ್ಟಪಟ್ಟಿರ್ತಾರಂತ. ಒಂದೊಂದು ಅದ್ಭುತವಾಗಿದೆ ಇಲ್ಲಿ. ಮೈಸೂರು ಪ್ಯಾಲೇಸ್ನಲ್ಲಿ ಲಿಫ್ಟ್ ಇದೆ ಅಂದರೆ ಲೆಕ್ಕ ಮಾಡ್ಕೋರಿ. ಇಲ್ಲಿ ನೋಡ್ಕೊಂಡ್ರೆ ಮೇನ್ ರಾಜ ಇರುವ ಜಾಗ ಇದೆ. ಇಲ್ಲಿ ನೋಡಿ ಆಲ್ಮೋಸ್ಟ್ ಎಲ್ಲ ಗೋಡೆಗೆ ಗೋಲ್ಡನ್ ಕಲರ್ ಪೇಂಟ್ ಹೊಡೆದಿದ್ದಾರೆ. ಇದು ಸುಮಾರು 100 ವರ್ಷ ಪೇಂಟ್ ಅಂತ ಹೇಳ್ತಿದ್ದಾರೆ ಇಲ್ಲಿ. ಇದು ಪೂರ್ತಿ ನೋಡಿ ಬಾಗಿಲೇ ಬೆಳ್ಳಿದಾಗಿದೆ. ಸಿಲ್ವರ್ ಡೋರ್. ಸುಮಾರು ಎಷ್ಟೋ ಕೆಜಿ ಇರುತ್ತೆ ಇಲ್ಲಿ ಒಂದು ಬಾಗಿಲು. ಇವಾಗ ನಾವು ನೋಡ್ಕೊಂಡ್ರೆ ಎಕ್ಸಿಟ್ ಆಗಿದ್ದೀವಿ. ಇದೆಲ್ಲ ಎಲಿಫೆಂಟಿಗೆ ಕಟ್ಟೋ ಸಾಮಾನುಗಳು. ಬನ್ನಿ ಹೊರಗಡೆ ಬಂದ್ಬಿಟ್ಟಿವಿ. ನನಗೆ ಅಷ್ಟೊಂದು ಲೈಕ್ ಆಗಿಲ್ಲ, ಏನು ಅಷ್ಟೊಂದು ನೋಡೋ ಪ್ಲೇಸ್ ಏನಿಲ್ಲ. ಎಲ್ಲ ಹಳೆ ಕಾಲದಲ್ಲಿ ಇರುವ ವಸ್ತುಗಳನ್ನು ಇಟ್ಟಿದ್ದಾರೆ. ಒಂದು 5 ನಿಮಿಷ ಆಯ್ತು ರೀ ಅಷ್ಟೇ. ಹಿಂಗೆ ಒಂದು ರೌಂಡ್ ಹೊಡ್ಕೊಂಬಂದೆ, ಹಾಗೆ ಮೇಲೆ ಒಂದು ರೌಂಡ್ ಹೊಡ್ಕೊಂಬಂದೆ, ಬಂತು ಎಕ್ಸಿಟ್. ಇದಕ್ಕೆ 150 ರೂಪಾಯಿ ಅಂದರೆ ತುಂಬ ಕಾಸ್ಟ್ಲಿ ಆಯಿತು ಅಂತ ನನಗೆ ಅನಿಸ್ತಿದೆ. ನಿಮಗೇನು ಅನಿಸ್ತಿದೆ ಕಮೆಂಟ್ ಸೆಕ್ಷನ್ ಮೂಲಕ ಹೇಳ್ಬಿಡಿ. ಬಂದಿನಿ ಬ್ಯಾಕ್ ಟು ಗೋಪ್ರೋ ಮತ್ತು ಕಾನ್ಫಿಡೆನ್ಸ್. ಹಂಗೆ ನನಗೆ ಮಾತಾಡೋಕ್ಕೆ ಬರ್ತದೆ. ಏನಪ್ಪ ಒಳಗಡೆ ವೀಡಿಯೋಸ್ ಎಲ್ಲ ಗೋಪ್ರೋನಲ್ಲಿ ತೆಗೆಯೋದು ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಮತ್ತೆ ನನಗೆ ಹೆಂಗೆ ವಿಡಿಯೋ ತೆಗೆಯೋದು? ಮೊಬೈಲ್ ಬಂದು ನಂದು ತುಂಬ ಸ್ಟ್ರಕ್ ಆಗ್ತಿದೆ. ಅದಕ್ಕೋಸ್ಕರ ನಾನು ಗೋಪ್ರೋ ತಂದಿದ್ದು. ಗೋಪ್ರೋ ಅಲೋ ಇಲ್ಲ ಅಂದರೆ ಏನು, ಇದು ವಿಡಿಯೋ ತೆಗೆಯುತ್ತೆ, ಮೊಬೈಲು ವಿಡಿಯೋ ತೆಗೆಯುತ್ತೆ. ಸ್ವಲ್ಪ ಇನ್ನೊಂದು ಅದ್ಭುತವಾದ ಪ್ಲೇಸ್ ನಾವು ನೋಡೋಣ ಮೈಸೂರಿನಲ್ಲಿ. ಸುಮಾರು ನಾವು ನೋಡ್ಬೋದು ಸೇಲ್ಸಿಂಗ್ ಮಾರ್ಕೆಟಿಂಗು. ಇಲ್ಲಿ ನೋಡ್ಕೊಂಡ್ರೆ ಕಾಯಿನ್ಸ್ ನೋಡಿ ಹೆಂಗಿದೆ ಆ ಕಾಲದಲ್ಲಿ. ಇಲ್ಲಿರುವ ಟ್ರೆಡಿಷನಲ್ ಗಾಡಿ. ಇಂದಿಗೂ ಈ ಗಾಡೀಸ್ ಎಲ್ಲ ಮೇಂಟೈನ್ ಮಾಡ್ಕೊತಾ ಇದ್ದಾರೆ ಟೂರಿಸ್ಟ್ ಪೀಪಲ್ಗೆ ಅಟ್ರಾಕ್ಷನ್ ಕೊಡೋಕ್ಕೆ. ಅದ್ಭುತವಾದ ವಿಷಯ. ಬನ್ನಿ, ನಾನು ಒಂದು ಪಾರ್ಕಿಗೆ ಹೋಗ್ತಿದ್ದೀನಿ. ಆ ಪಾರ್ಕ್ ನಾನು ಗೂಗಲ್ನಲ್ಲಿ ಹೊಡೆದೀನಿ. ಆ ಲೊಕೇಶನ್ ಬಂದು ಇಲ್ಲೆಲ್ಲೋ ಇದೆ. ಹೋಗೋಣ ಬನ್ನಿ. ಮೈಸೂರು ಮೇನ್ ಸರ್ಕಲ್ಗೆ ಬಂದಿದ್ದೀನಿ. ನೋಡಿ ಎಷ್ಟೊಂದು ಇಲ್ಲಿ ರಸ್ತೆ ನೋಡ್ಬೋದು. ಅಲ್ಲೊಂದಿದೆ, ಆ ಕಡೆ ಒಂದಿದೆ, ಅಲ್ಲೊಂದಿದೆ ಮತ್ತು ಇಲ್ಲೊಂದಿದೆ. ಮೇನ್ ಸರ್ಕಲ್ ಇಷ್ಟು ದೊಡ್ಡದು ಇದೆ. ನಮಗೋಸ್ಕರ ಪಬ್ಲಿಕ್ಗೆ ಈ ಸ್ವಲ್ಪ ಸೈಡಿಗೆ ರಸ್ತೆ ಬಿಟ್ಟಿದ್ದಾರೆ.
ಇಲ್ಲಿಂದ ದೊಡ್ಡ ದೊಡ್ಡ ಮಾರ್ಕೆಟ್ ಶುರುವಾಗಿದೆ. ಆಲ್ಮೋಸ್ಟ್ ಪೀಪಲ್ಸ್ ತುಂಬ ಜನ ಇಲ್ಲಿ ನೋಡ್ಬೋದು. ಆಲ್ಮೋಸ್ಟ್ ಲೇಡೀಸ್ ಐಟಮ್ ತುಂಬ ಇಲ್ಲಿ ನೋಡ್ಬೋದು. ಗಂಡು ಮಕ್ಕಳದು ಏನು ವಸ್ತು ಇಲ್ಲಿ ಕಾಣ್ತಾ ಇಲ್ಲ ನಮಗೆ. ಏನು ಸಿಗುತ್ತೆ ಇಲ್ಲಿ ಗಂಡು ಮಕ್ಕಳದು ನೀವೇ ಇಲ್ಲಿ ಕಮೆಂಟ್ ಸೆಕ್ಷನ್ ಮೂಲಕ. ಮೈಸೂರು ಟ್ರೈನ್ ಮ್ಯೂಸಿಯಮ್ಗೆ ಬಂದಿದ್ದೀನಿ. ಬನ್ನಿ ಒಳಗಡೆಯಿಂದ ಹೆಂಗಿದೆ ಅಂತ ನೋಡೋಣ. ಕ್ಯಾಮ್ರಾ ತೊಗೊಂಬಿಟ್ರು, ಇವಾಗ ಮೊಬೈಲ್ನಿಂದನೇ ರೆಕಾರ್ಡ್ ಮಾಡಬೇಕು. ನೋಡಿ ಮೈಸೂರು ರೈಲ್ವೆ ಸ್ಟೇಷನ್ ನೋಡೋಕೆ ಈ ಥರ ಇರುತ್ತೆ. ಕಾಲದಲ್ಲಿ ಸ್ಟೀಮ್ ಇಂಜಿನ್ ನೋಡಿ ಹೆಂಗಿದೆ. ಹಂಗೆ ಬಗಲಿಗೆ ಬೋಗಿ ನೋಡ್ಬೋದು ಆ ಕಾಲದ್ದು. ಇಲ್ಲಿ ಬಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅವರಿಗೆ ತುಂಬ ಕಲಿಯೋದು ಇಲ್ಲಿ ನೋಡ್ಬೋದು. ನೋಡಿ ಇದು ಬ್ರಿಟಿಷ್ ಕಾಲದಲ್ಲಿ ಇರುವ ಟ್ರ್ಯಾಕ್ ಎಷ್ಟು ಚಿಕ್ಕದಾಗಿದೆ. ಹಂಗೆ ನೋಡ್ಕೊಂಡ್ರೆ ಇದು ಸ್ಟೀಮ್ ಇಂಜಿನ್ದು ಟ್ರ್ಯಾಕ್. ಇವಾಗಿರೋದು ನಾವು ಹೋಗ್ತಿರೋದು ಇಷ್ಟು ದೊಡ್ಡ ಟ್ರ್ಯಾಕ್. ಇದರಲ್ಲಿ 3 ಟ್ರ್ಯಾಕ್ ನಮ್ಮ ಇಂಡಿಯಾದಲ್ಲಿ ಚೇಂಜ್ ಆಗಿ ಇವಾಗ ಈ ಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ ಟ್ರಾವೆಲಿಂಗ್ ಮಾಡ್ಕೊತ. ನೋಡ್ಕೊಂಡ್ರೆ ಅಲ್ಲಿ ರೈಲ್ವೇಸ್ ಅವರು ಏನೇನು ಚೆಕಿಂಗ್ ಮಾಡ್ಬೇಕಂದ್ರೆ ಈ ಗಾಡಿನಲ್ಲಿ ಮೂಲಕ ಅವರು ಹೋಗ್ತಾರಲ್ಲ ಅಂಥದ್ದು ಗಾಡಿ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಸಿಗ್ನಲ್ಸ್ ನಾವು ನೋಡ್ಬೋದು. ಆ ಕಾಲದಲ್ಲಿ ಹೆಂಗ ಸಿಗ್ನಲ್ಸ್ ಯೂಸ್ ಮಾಡ್ತಿದ್ರು ನೋಡ್ಕೊಂತ ಬಂದ್ರೆ ಇಲ್ಲೊಂದು ರಿಯಲ್ ಇಂಜಿನ್ ಇಲ್ಲಿ ಇಟ್ಟಿದ್ದಾರೆ. ನೋಡಿ ಎಷ್ಟು ಬ್ರಹ್ಮಾಂಡವಾಗಿ ಕಾಣ್ತಿದೆ ನನಗೆ. ಟ್ರೈನ್ ಒಳಗಡೆ ಹೆಂಗಿದೆ ಅಂತ. ಒಳಗಡೆ ಎಲ್ಲ ನಾವು ಹೋಗೋಕ್ಕೆ ಅಲೋ ಮಾಡಂಗಿಲ್ಲ. ಇಲ್ಲಿ ಸ್ಟೆಪ್ಸ್ ಎಲ್ಲ ಕಿತ್ತು ಬಿಸಾಕ್ಬಿಟ್ಟಿದ್ದಾರೆ ನೋಡಿ. ಟ್ರೈನ್ ನಿಲ್ಲೋದು ನಾವು ನೋಡ್ಬೋದು. ಇನ್ನು ಸ್ವಲ್ಪ ಹೊತ್ತಿಗೆ ಈ ಪ್ಯಾಸೆಂಜರ್ ಎಲ್ಲ ಫುಲ್ ಆಗಿದ್ಮೇಲೆ ಈ ಟ್ರೈನ್ ಶುರುವಾಗುತ್ತೆ. ಒಂದು ರೌಂಡ್ ಹೊಡ್ಕೊಂಡು ಮತ್ತೆ ಇದೇ ಸ್ಟೇಷನ್ಗೆ ಬರುತ್ತೆ. ಈ ಟಾಯ್ ಟ್ರೈನ್ದು ಪಟ್ರಿ ನಾವು ನೋಡೋಣ ಹೆಂಗಿದೆ ಅಂತ. ನೋಡಿ ನಾನು ಇಷ್ಟೇ ನಿಂತೀನಿ, ಇಷ್ಟೇ ಇರೋದು ಈ ಟಾಯ್ ಟ್ರೈನ್. ಆದರೆ ಇಷ್ಟೊಂದು ಜನನ ಈ ಟ್ರೈನ್ ಎಳ್ಕೊಂಡು ಹೋಗ್ತಿದೆ. ಅದು ಒಂದು ಅದ್ಭುತವಾದ ವಿಷಯ. ಈ ಇಂಜಿನ್ ಅಷ್ಟೊಂದು ಪವರ್ ಇದೆ. ಯಾಕಂದ್ರೆ ನಾವು ಒಂದು ಗೇಟ್ ಹಾಕೋದು ಸಿಸ್ಟಮ್ ನಾವು ನೋಡ್ಬೋದು. ಇಲ್ಲಿ ಯಾವ ತರ ಗೇಟ್ ಹಾಕಿದ್ರೆ ಯಾವ ತರ ಇಲ್ಲಿ ಲಾಕ್ ಆಗುತ್ತೆ ಅಂತ ಇಲ್ಲಿ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ದೊಡ್ಡ ಸ್ಟೀಮ್ ಇಂಜಿನ್ ನಾವು ನೋಡ್ಬೋದು. ಗೂಡ್ಸ್ ಟ್ರೈನ್ ಎಷ್ಟೊಂದು ದೊಡ್ಡದಿದೆ. ಆ ಕಾಲದಲ್ಲಿ ಹೆಂಗ ಈ ಟ್ರೈನ್ ನ ರನ್ ಮಾಡ್ತಿದ್ರು ಅಂತ ಇಲ್ಲಿಂದ ಕಾಣುತ್ತೆ. ಪಾರ್ಕ್ ಬಗಲಿಗೆ ಒಂದು ರೈಲ್ವೆ ಸ್ಟೇಷನ್ ನಾವು ನೋಡಬಹುದು. ನಾವು ಮೇಲೆ ನಿಂತೀವಿ. ಆ ರೈಲ್ವೆ ಸ್ಟೇಷನ್ ಇಲ್ಲಿದೆ, ಮೈಸೂರು ರೈಲ್ವೆ ಸ್ಟೇಷನ್. ಆಲ್ಮೋಸ್ಟ್ ಅದ್ಭುತವಾದ ನಾನೊಂದು ಮೆಮೊರಿ ಕ್ರಿಯೇಟ್ ಮಾಡ್ಕೊತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನಿಸ್ತಿದೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಆಗಿಬಿಡಿಯಪ್ಪ, ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಹೋಗ್ತಿದೆ. ರಿವರ್ಸ್ ನೋಡಿದ್ರೆ ತುಂಬಾ ಸ್ಪೀಡಾಗಿ ಬರ್ತಿದೆ, ಮುಂದೆ ಹೋಗಿದ್ರೆ ಮುಕ್ಕುತ್ತಿದೆ. ಟ್ರೈನ್ ಏನನ್ನು ತಿಳಿಸ್ಬೇಕಂದ್ರೆ ಇದ್ರ ಮೂಲಕ ನಾವು ಟ್ರೈನ್ ನ ತಿರ್ಸ್ಬೋದು. ಇಲ್ಲಿ ಸ್ಟೀಮ್ ಇಂಜಿನ್ ಹೆಂಗ ರನ್ ಆಗುತ್ತಂತ ಒಂದು ಇಂಜಿನ್ ಭಾಗ ಇಲ್ಲಿ ಇಟ್ಟಿದ್ದಾರೆ. ಹಂಗೆ ಈ ಕಡೆ ನೋಡಿದ್ರೆ ಇಲ್ಲೊಂದು ದೊಡ್ಡ ಒಂದು ಇಂಜಿನ್ ನಾವು ನೋಡ್ಬೋದು. ಇವಾಗೆಲ್ಲ ಇದೆಲ್ಲ ರಿಟೈರ್ಡ್ ತಗೊಂಡ್ಬಿಟ್ಟಿದ್ದಾರೆ. ಇಲ್ಲಿಂದ ಡ್ರೈವರ್ಸ್ ಡ್ರೂಮ್ ಗಜ್ 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 ಅಂತ ಓಡಿಸ್ತಾರ. ಇಷ್ಟೊಂದು ಆಪರೇಟ್ ಮಾಡ್ತಾರೆ ನೋಡಿ ಒಂದೊಂದು ಸಿಸ್ಟಮ್. ಇಲ್ಲೆಲ್ಲ ಚುಚ್ಚಿ ನೋಡಿ. ಬ್ರೇಕ್ ಎಲ್ಲಿ ಹಿಡಿತಾರ ಅಂತ ನನಗೆ ಐಡಿಯಾನೇ ಇಲ್ಲ. ಯಾವ್ದು ಮೋಸ್ಟ್ ಆಫ್ ಅಲ್ಲಿ ಬ್ರೇಕ್ ಅಂದ್ರೆ ಇದಿಲ್ಲಂದ್ರೆ ಇದು ಇರ್ಬೋದು. ಇಲ್ಲಿ ಹಾಕೋದು, ಹಿಂಗ್ ತೆಗಿಯೋದು, ಹಿಂಗ್ ಹಾಕೋದು, ಹಿಂಗ್ ತೆಗಿಯೋದು, ಹಿಂಗ್ ಹಾಕೋದು, ಹಿಂಗ ಮಾಡಿ ಮಾಡಿ ಈ ಟ್ರೈನ್ ನ ರನ್ ಮಾಡ್ತಾರ. ಬಿಡಾಕ್ತದೆ. ಇವಾಗೆಲ್ಲ ಬರೋ ಟ್ರೈನ್ಸ್ ಎಲ್ಲ ಈಸಿ, ಸುಮ್ಮನೆ ಒಂದು ಸ್ವಿಚ್ ಹಾಕಿದ್ರೆ ಸಾಕು ಆಟೋಮೆಟಿಕ್ ಹೋಗ್ಬಿಡ್ತದೆ. ಆ ಕಾಲದಲ್ಲಿ ಟ್ರೈನ್ಸ್ ಎಲ್ಲ ತುಂಬಾ ಕಷ್ಟದಿಂದ ಓಡಿಸ್ತಿದ್ರು. ಮೈಸೂರಿನಲ್ಲಿ ಇಂಥ ಟಾಯ್ ಟ್ರೈನ್ ಇದೆ ಅಂತ ತುಂಬಾ ಜನ ಗೊತ್ತಿಲ್ಲ. ನಿಮಗೆ ಲೊಕೇಶನ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಟೆನ್ಷನ್ ತಗೋಬೇಡಿ. ಒಂದ್ಸರಿ ಬನ್ನಿ, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿದ್ದೀನಿ.
ಅದ್ಭುತವಾದ ಟಾಯ್ ಟ್ರೈನ್ ಹೋಗ್ತಿದೆ ನನ್ನ ಮುಂದೆ. ತುಂಬ ಚೆನ್ನಾಗಿ ನೋಡಿದ್ದೀನಿ. ಟ್ರೈನ್ ಬಗ್ಗೆ ಸ್ವಲ್ಪ ನಾಲೆಜ್ ಬಂದಿದೆ. ಈಗ ಮೈಸೂರಿನಲ್ಲಿ ಒಂದು ಅದ್ಭುತವಾದ ಪ್ಲೇಸಿಗೆ ಹೋಗ್ತಿದ್ದೀನಿ. ಯಾವುದು ಗೊತ್ತಾ? ಮೈಸೂರು ಚಾಮುಂಡೇಶ್ವರಿ ಬೆಟ್ಟ. ಬನ್ನಿ ಹೋಗೋಣ ಆ ಪವಿತ್ರವಾದ ಜಾಗನ ನಿಮಗೆ ಹಂಗೆ ತೋರಿಸ್ತೀನಿ. ನಿಮಗೆ ಬೆಳಿಗ್ಗೆ ತೋರಿಸ್ತೀನಿ ಅಂತ ಹೇಳಿನಲ್ಲ, ಇವೇ ನೋಡಿ ಎಷ್ಟೊಂದಿದೆ ನೋಡಿ ಇಲ್ಲಿ. ಈಗ ಕುದುರೆ ಗಾಡಿಗಳು ನೋಡಿ, ಅಲ್ಲೊಂದು ಬಸ್ ಕಾಣ್ತಿದ್ದಲ್ಲ, ಆ ಬಸ್ನಲ್ಲಿ ನೀವು ಹೋಗ್ಬೇಕಂದ್ರೆ ಬೆಳಿಗ್ಗೆ ನೀವು ಬುಕ್ ಮಾಡ್ಕೋಬೇಕು, ಸಂಜೆ ನೀವು ಹೋಗ್ಬೋದು. ಇಡೀ ಮೈಸೂರೇ ನಿಮಗೆ ಸುತ್ತಾಡಿ ತೋರಿಸುತ್ತೆ. 250 ಏನೋ ಚಾರ್ಜ್ ಮಾಡ್ತಾರೆ. AC ಪ್ರೊವೈಡ್ ಮತ್ತು ಮೇಲೆಗೇ ಕೂಡ್ಬೋದು ನೀವು. ಉಪ್ಪರ್ ಚಾಮುಂಡಿ ವೆಸ್ಟ್ ಸ್ಟ್ರೇಟ್ ಜಾತಿ ಆ್ಯಪ್ ಚಾಮುಂಡಿ ಬೆಟ್ಟ. ಹಾಂ, ಚಾಮುಂಡಿ ವೆಸ್ಟ್. ಥ್ಯಾಂಕ್ ಯು. ಈ ನನಗೆ ಈ ಬೆಟ್ಟದ ಹತ್ರ ಲಿಫ್ಟ್ ಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿ ಒಂದೇ ಲಿಫ್ಟ್ನಲ್ಲಿ ನಾನು ಬಂದುಬಿಟ್ಟಿದ್ದೀನಿ. ಇವಾಗಿನಿಂದ ನಾವು ಬೆಟ್ಟ ಹತ್ತೋದು ಶುರು ಮಾಡಬೇಕು. ಲೆಟ್ಸ್ ಗೋ. ಸುಮಾರು ಇಲ್ಲಿಂದ 1000 ಮೆಟ್ಲಿದೆ ಅಂತ ದೇವಸ್ಥಾನಕ್ಕೆ ಹತ್ರ ಹೋಗೋಕ್ಕೆ. ನಾನು ಮೇಲೆ ಹೋಗಿದ ಮೇಲೆ ನಿಮ್ಮನ್ನ ಕಂಟಿನ್ಯೂ ಮಾಡ್ತೀನಿ. ಫೈನಲಿ 1 ಗಂಟೆ ನಡೆದಿದ ಮೇಲೆ ಚಾಮುಂಡಿನಗರ ಬೆಟ್ಟಿಗೆ ಬಂದುಬಿಟ್ಟಿದ್ದೀನಿ. ಲೆಟ್ಸ್ ಗೋ. ದೇವಸ್ಥಾನದ್ದು ದರ್ಶನ ಪಡ್ಕೊಂಡು ಹೊರಗಡೆ ಮತ್ತೆ ಬಂದಿದ ಮೇಲೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ. ಜಸ್ಟ್ ಹಿಂಗೆ ಬಂದೀನಿ, ಗೇಟ್ ಮುಚ್ಚಿಬಿಟ್ಟಿದ್ದಾರೆ, ನನಗೆ ದರ್ಶನ ಸಿಕ್ಕಿಲ್ಲ. ಅಂದರೆ ಇಲ್ಲ, ಹೊರಗಡೆಯಿಂದ ಗೋಪುರ ದರ್ಶನ ಮಾಡ್ಕೊಂಡಿನಿ. ಆಯಿತು, ಸಂತೋಷ ಆಯಿತು. ನೆಕ್ಸ್ಟ್ ಟೈಮ್ ಏನೋಣ ಬಂದರೆ ಬೇಗ ಬರಬೇಕು, ಬೇಗ ದರ್ಶನ ಮಾಡ್ಕೊಂಡು ನಾನು ಹೋಗ್ಬೇಕು. ಜಸ್ಟ್ ಇವಾಗ ನಾನು ಸನ್ಸೆಟ್ ನೋಡಿದ್ದೆ, ದಾರ ಕಟ್ಕೊಂಡು ಬರೋ ಅಷ್ಟಿಗೆ ಸನ್ಸೆಟ್ ಹೋಗ್ಬಿಟ್ಟಿದೆ. ಇವತ್ತು ದಿನಾಂಕ ನನಗೆ ಸರಿ ಇಲ್ಲ ಏನೋ. ಇಲ್ಲಿಂದ ಸುಮಾರು ಮೈಸೂರೇ ಕಾಣ್ತಿದೆ ನನಗೆ. ನಲ್ಲಿ ಸ್ಟಾರ್ಟ್ ಮಾಡೋ ಜಾಗನೇ ಮತ್ತೆ ಎಂಡ್ ಮಾಡ್ಕೊತಿದ್ದೀನಿ. ಇವತ್ತು ನೈಟ್ ಮತ್ತೆ ಡಾರ್ಮೆಂಟ್ರ್ನಲ್ಲಿ ನಾವು ಮಲ್ಕೋಬೇಕು. ಯಾಕಂದರೆ ಇಲ್ಲೆಲ್ಲ ಬಟ್ಟೆ ಒಗೆಯೋದು ನನಗೆ ಅಲೋ ಮಾಡ್ತಾ ಇಲ್ಲ. ಅದಕ್ಕೆ ನಾನು ಬೇರೆಯವ್ರಿಗೆ ಕೊಟ್ಟಿನಿ. ಒಂದು ನೈಟ್ 9 ಗಂಟೆಗೆ ನನಗೆ ಶಾರ್ಪಾಗಿ ಕೊಡ್ತಾರೆ. ಆ ಟೈಮ್ನಲ್ಲೇ ನಾನು ಬಟ್ಟೆ ತೊಗೊಂಡು ಹೊರಗಡೆ ಬಂದೀನಿ ಅಂದರೆ ನನಗೆ ರಿಸ್ಕ್ ಆಗುತ್ತೆ. ಅದಕ್ಕೆ ನಾನು ಸೇಫಾಗಿ ಇಲ್ಲೇ ಮಲ್ಕೊತೀನಿ. ನಾಳೆ ಬೆಳಿಗ್ಗೆ ಫ್ರೆಶ್ ಆಗಿ ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವತ್ತು ತುಂಬ ಸುಮಾರು ಅಂದರೆ 15 ಕಿಲೋಮೀಟ್ರ್ ನಾನು ನಡ್ಕೊತ ಬಂದಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ನಿಸ್ತಿದೆ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಇದು 3 ಖಂಡಿತವಾಗಿ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಶಾರ್ಪಾಗಿ 5 ಗಂಟೆಗೆ ಬರುತ್ತೆ. ಅದುವರೆಗೂ ಟಾಟಾ ಬೈ ಗುರುಗಳೇ, ನಿಮ್ಮಿಂದ ಬಲ್ಲಾರ ಟಾಟಾ.